ಹಾಗಾಗಿ ಮತ್ತೆ ನಾನು ಇನ್ನೊಮ್ಮೆ ನನ್ನೆಲ್ಲ ಕಲಾವಿದರಿಗೆ ನಾನು ಇಲ್ಲಿ ಮತ್ತೊಮ್ಮೆ ನಾನು ನೆನೆಸ್ಕೊಂಡು ಅವರಿಗೆ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಸರ್ ದಯವಿಟ್ಟು ಮಾನಿಟರ್ ಆಫ್ ಮಾಡಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಆತ್ಮೀಯವಾಗಿ ನನಗೆ ನನ್ನ ಮಾತಿಗೆ ಹೋಗ್ಬಿಟ್ಟು ಬಂದು 3 ದಿವಸದ ಶೂಟಿಂಗ್ನ ಮುಗಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ 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 ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಎಲ್ಲ ಹಿರಿ ಕಲಾವಿದರು ಇದ್ದಾರೆ, ಹೊಸಬ್ರು ಇದ್ದಾರೆ, ಹಳಬ್ರು ಇದ್ದಾರೆ. ಎಲ್ಲರಿಗೂ ಸಹಕಾರ ಸಿಕ್ತು. ಮತ್ತು ನಮ್ಮೆಲ್ಲರ ಸಿಟ್ಟುಗಳನ್ನು ಅಥವಾ ಕಲಾವಿದರು ಏನು ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ದು ಹೇಮಂತ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೋಸ್ಟರ್ನ ರಿಲೀಸ್ ಮಾಡೋಣ ನಿಮ್ಮೆಲ್ಲರ ಸಹಕಾರದೊಂದಿಗೆ. ನೀವೇ ಮಾಡಿ ಓಪನ್ ಮಾಡಿಕೊಡಿ ಸರ್. ಆಯಿತು, ಇದ್ರೆ ಹರೀಶ್ ಸರ್ ಇದಾರಲ್ಲ, ಎಲ್ಲರೂ ಒಂದೇ, ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಇಲ್ಲಿ ಮಾಡಿ. ಹಾಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಲೀಲಾ ಬಂಗಾರಪೇಟೆಯಿಂದ ಬಂದಿದ್ದಾರೆ. ಆತ್ಮೀಯದ ಸ್ವಾಗತವನ್ನ ಹೇಳ್ತೀನಿ. ಏನು ಬೇಜಾರು ಮಾಡ್ಕೋಬೇಡಿ ಆಯ್ತಾ. ನೋಡಿ ನಾನು ಎಷ್ಟು ನಗ್ನಗ್ತಾ ಇರ್ತೀನಿ. ಸುಧಾಕ ನಾನು ಎಷ್ಟು ಸಲ ಕೂದಲ ಇಟ್ಕೊಂಡು ಕಿತ್ತಾಡಿದ್ದೀನಿ, ಸೀರೆಲ್ಲ ಎಳ್ದಾಡ್ಬಿಟ್ಟಿದ್ದೀನಿ. ಆದ್ರೂ ದೇವಿರಿ ವರ್ಸಸ್ ಡಾಕ್ಟ್ರು, ಇದು ದೈವ ಮತ್ತು ವಿಜ್ಞಾನಕ್ಕೆ ಸವಾಲಾಗಿ ಅಷ್ಟೇ ತಾಯ್ಬೇಕು ಮಾಡಿದ್ದೀನಿ. ಇನ್ನೊಂದು 15 ನಂಚೂರ ಹತ್ರ ಹೋಗಿ, ನೀವು ನಂಚೂರ ಹತ್ರ ಹೋಗಿ. ನಿರ್ಮಾಣ ಹೊರಬರುತ್ತೆ. ದಯವಿಟ್ಟು ಎಲ್ಲ ಬಂದು ಒಂದು ಶೋ ನೋಡಿ ತದನಂತರ ಯೂಟ್ಯೂಬ್ಗೆ ಬಿಡ್ತೀವಿ. ಯೂಟ್ಯೂಬಲ್ಲಿ ಒಂದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ಥರವನ್ನು ನೋಡಲಿಕ್ಕೆ ಹೇಳಿ. ಇದು ನೋಡಿ, ಇವಾಗ ಫೋನ್ಗಳಲ್ಲಿ ನೆಟ್ಟು ಫ್ರೀಯಾಗಿ ಸಿಗ್ತಾ ಇದೆ. ನಮ್ಮ ಸಿನಿಮಾ ನೋಡಿದ್ರೆ ಸಾಕು ಗೆದ್ದಂಗೆ. ಆಮೇಲೆ ನೋಡೋಣ, ಹಣ ಮಾಡ್ಕೊಳ್ಳೋದು, ಹಣ ಬರುತ್ತೋ ಅದು ತದನಂತರ ಆಗುತ್ತೆ. ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಕೇಳ್ಕೊತೀವಿ. ಥ್ಯಾಂಕ್ ಯು. ಈಗ ಟ್ರೈಲರು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ. ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಆಗಿ. ಟ್ರೈಲರ್ ಮಾತಾಡಿ ಸರ್, ಡೈರೆಕ್ಟ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದು ದೇವೇರಿ ವರ್ಸಸ್ ಡಾಕ್ಟ್ರು. ಇದೊಂದು ನಮ್ಮವ್ರು ಹೇಳ್ದಂಗೆ ಒಂದು ದೈವ ಮತ್ತು ವಿಜ್ಞಾನದ ಮಧ್ಯೆ ಒಂದು ಕ್ಲಾಶ್ ಆಗ್ತಾ ಇರೋವಂಥ ಈ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಹಳ್ಳಿಲಿ ಯಾವ ಥರ ಜನ ಕೆಲವರು ಈ ಕಡೆ ರಿಯಾಕ್ಟ್ ಮಾಡ್ತಾರೆ, ಕೆಲವರು ಆ ಕಡೆ, ಈ ಥರ ಒಂದು ಗೊಂದಲ ವಾತಾವರಣ ಇರುತ್ತಲ್ವ. ಆ ಬೇಸಿಸ್ ಮೇಲೆ ಒಂದು ಕತೆ ಮಾಡಿದ್ದೀವಿ. ಮಾಡಿ ಅದನ್ನು ಶೂಟ್ ಮಾಡಿ ಈಗೆಲ್ಲ ರೆಡಿಯಾಗಿದೆ. ಇನ್ನೇ ಇಷ್ಟರಲ್ಲೇ ರಿಲೀಸ್ ಮಾಡ್ತಾರೆ. ಈಗ ಟ್ರೇಲರ್ ಇವತ್ತು ರಿಲೀಸ್ ಮಾಡ್ತಾ ಇರೋದು. ಸ್ವಲ್ಪ ನೋಡ್ಬಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆ ಒಳ್ಳೆ ಈ ಥರ ಕಥೆಗಳನ್ನ ನಾವು ಕಿರುಚಿತ್ರಗಳನ್ನ ನಿರ್ಮಿಸಿ ನೆಕ್ಸ್ಟ್ ಅವರಿಗೆ ಒಂದು ಸಿನಿಮಾ ಮಾಡಲಿ ಅಂತ ನಾನು ಹಾರೈಸ್ತೇನೆ ಅವ್ರಿಗೆ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಹಿರಿಯ ಕಲಾವಿದರು ಹರೀಶ್ ಚಮ್ ಅವರು ಒಂದೆರಡು ಮಾತಾಡಿ, ಎಲ್ಲರೂ ಮಾತಾಡಿ, ಎಲ್ರಿಗೂ ಅವಕಾಶ ಇದೆ. ನನಗೆ ಮೈಕ್ ಕೊಟ್ಟಂಥ ಮಂಜುಳಾ ಅವ್ರಿಗೆ ಧನ್ಯವಾದಗಳು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಯಿಲ್ಲ, ಯಾಕೆಂದರೆ ಇವರು ಒಂದು ದಿವಸ ಬಂದು ಹೇಳಿದ್ರು ಒಂದು ಶಾರ್ಟ್ ಮೂವಿ ಮಾಡಬೇಕು, ಅದರಲ್ಲಿ ನಿಮ್ಮದು ಒಂದು ಪಾತ್ರ ಇರುತ್ತೆ ಅಂತ. ಅದಕ್ಕೆ ನಾನು ತಕ್ಷಣ ಅದೇನು ಕತೆ ಕೇಳಿದೇನೆ ಆಯ್ತಮ್ಮ ಖಂಡಿತವಾಗ್ಲೂ ಬಂದು ನಾನು ನಿಮ್ಗೆ ಕೈ ಜೋಡಿಸ್ತೀನಿ ಅಂತೇಳಿ. ಆಮೇಲೆ ಹೇಮಂತ್ ಅವ್ರ ಜೊತೆ ಅವ್ರನ್ನ ಒಂದು ಮೀಟಿಂಗ್ ಕೊಟ್ಟೆ. ಆಮೇಲೆ ಎಲ್ಲರೂ ಸುಗಮವಾಗಾಯಿತು. ಎಲ್ಲರದ್ದು ಸಹಕಾರ ಭಾಳಷ್ಟಿತ್ತು. ಅದರಿಂದ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಕನ್ನಡ ನಾಡಿನ ಎಲ್ಲ ನನ್ನ ಕಲಾವಿದರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನಮಗೆ ಗೊತ್ತಿರಲಿಲ್ಲ ಇದು ದೇವಿ ವರ್ಸಸ್ ಡಾಕ್ಟರ್ ಶಾರ್ಟ್ ಮೂವಿ ಮಾಡ್ತಿದ್ವಿ ಅಂತ ಏನು ಹೇಳಿರಲಿಲ್ಲ. ಇದ್ದಕ್ಕಿಂದಿಗೆ ಒಂದು ಫೋನ್ ಬಂದಿದೆ, ಅಣ್ಣ ನೀವು ಇದರಲ್ಲಿ ಇದ್ದೀರಾ ಅಣ್ಣ, ದಯಮಾಡಿ ಬನ್ನಿ. ಒಂಥರ ಸಂತೋಷ ಆಯಿತು. ಒಬ್ಬ ಕಲಾವಿದರಿಗೆ ಒಂದು ಅವಕಾಶ ಸಿಗ್ತದೆ ಅಂದಾಗ ಭಾಳ ಸಂತೋಷ ಆಯಿತು. ನಾನು ಹೋದ್ವಿ, ನಮ್ಮ ರುದ್ರಮಣಿ, ಹರೀಶ್ ಸರ್, ಆಮೇಲೆ ನಮ್ಮ ಅಜಿತ್ ಇವರೆಲ್ಲ
ಹೌದು ಅಜಿತ್ ಜೈನವರು ಇಲ್ಲ ಒಳ್ಳೊಳ್ಳೆ ಕಲಾವಿದರುಗಳನ್ನ ಹಾಕೊಂಡು ಈ ಒಂದು ಸಿನಿಮಾ ಮೇಲೆ ದಾಸೇಗೌಡರು ಈ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ನಾನು ಅವತ್ತೇ ಹೇಳಿದ್ದೀನಿ ಮಾತು, ಇದು ತುಂಬ ಚೆನ್ನಾಗಾಗುತ್ತೆ, ನಿಂತ್ಕೊಳ್ಳುತ್ತೆ ಈ ಸಿನಿಮಾ ಅಂತ ಹೇಳಿದ್ದೀನಿ. ಯಾಕಂದರೆ ಅದಕ್ಕೆ ಒಂದು ಭರವಸೆ ಇರಬೇಕು. ನಾವು ಯಾವತ್ತೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ನಾವು ಭರವಸೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು 100 ಭಾಗ ಆಗದೆ ಇದ್ದು 98 ಭಾಗ ಅದು ಕೆಲಸ ಪೂರ್ಣ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದು ನೋಡಿದ್ದು ಬಿಡೋದು. ಆಮೇಲೆ ನಮಗೆ ದೇವರುಗಳು ಯಾರಪ್ಪ ಅಂತಂದರೆ ವೀಕ್ಷಕರು. ಇದನ್ನು ನೋಡಿದಾಗ ವೀಕ್ಷಕರು ಅದನ್ನು ನೋಡಿ ಸೈ ಅಂತೇಳಿ ಹೇಳಿದಾಗಲೇ ಅದು ಗೆಲ್ಲಬೇಕು. ಅದು ಆಗುತ್ತೆ ಅಂತ ಇವತ್ತು ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಆಗುತ್ತೆ, ಎಲ್ರಿಗೂ ಶುರುವಾಗುತ್ತೆ. ಕಲಾವಿದರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಮೃತ ಕಲಾ ಟ್ರಸ್ಟ್ ಇಂದ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. May 1 ಕಲಾವಿದರ ಗೋಳು, ಕಲಾವಿದರ ನೋವು, ಕಲಾವಿದರ ಒಂದು ಏನಿತ್ತು ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಆ ನಮ್ಮ ಈ ಅಮೃತ ಜ್ಞಾನ ಟ್ರಸ್ಟಿಂದ ಒಬ್ಬ ಇವ್ರನ್ನ ನೆನೆಸ್ಕೊಳ್ತಾ ಇದ್ದೀವಲ್ಲ, ನಮಗೆ ಭಾಳ ಸಂತೋಷ. ಕಾರ್ಮಿಕರು ಅಂತಂದರೆ ಜೀವನಾಡಿಗಳು, ಅವರಿಲ್ಲ ಅಂದರೆ ಏನೂ ಇರೋಲ್ಲ. ಇವತ್ತು ಈ ಟ್ರಸ್ಟಿಂದ ಕೆಲಸ ಒಳ್ಳೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮಂಜಣ್ಣವರು. ಎಲ್ಲ ಕಲಾವಿದರು ಈಗಲೂ ನಮ್ಮ ಸುಶ್ರಾಂತ ನಮಸ್ಕಾರಗಳು ಹೇಳ್ತಾರೆ. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗಟ್ಟಿಗಿತ್ತಿ ಮಂಜುಳಾ ಅವರು ಸೊಸೈಟಿಯಲ್ಲಿ ಇವತ್ತು ನಡೀತಕ್ಕಂಥ ಒಂದು ದೇವರು ಮತ್ತು ವಿಜ್ಞಾನದ ಬಗ್ಗೆ ಒಂದು ನಡೀತಕ್ಕಂಥ ಅಪರೂಪದ ಘಟನೆಗಳನ್ನು ಕಥೆಯ ರೂಪದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ತಂದಿದ್ದಾರೆ. ಅದನ್ನು ವೀಕ್ಷಕ ಪ್ರಭುಗಳು ನೋಡಿ ಅದನ್ನು ತೀರ್ಮಾನ ಮಾಡಬೇಕು. ದೈವ ಗೆಲ್ಲುತ್ತೋ ವಿಜ್ಞಾನ ಗೆಲ್ಲುತ್ತೋ. ಅದರಲ್ಲಿ ನನಗೊಂದು ನೆಗೆಟಿವ್ ಪಾತ್ರ ಕೊಟ್ಟಿದ್ದಾರೆ. ಆದರೂ ನನಗೂ ಅದು ಸಮಂಜಸ ಆಗ್ತಾ ಇಲ್ಲ. ಆದರೂ ಒಂದು ಅಭಿನಯಿಸಿದ್ದೇನೆ, ಮಾಡ್ತಿದ್ದಾರೆ ನನ್ನ ಹತ್ರ. ನೋಡುವ ಅದೇನು ಹೇಗೆ ತಗೋತೀರಾ ಅಂತೇಳಿ ನಿಮಗೆ ಬಿಟ್ಟಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಾತ್ರ ಮಾಡ್ತಾ ಇರ್ತೀವಿ, ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ. ಹಾಗೆ ನಮ್ಮ ಇತ್ತೀಚಿನ ಸ್ನೇಹಿತರಾದ ರಾಜು ಹಿರೇಕೆರೂರವರು ಅವರಿಗೆ ಈ ಮಾಧ್ಯಮದಲ್ಲಿ ಒಂದು ಆಸಕ್ತಿ ನೋಡಿ ನಮಗೆ ಒಂದು ಏನಾದರೂ ಅವಕಾಶ ಸಿಗುತ್ತಾ ಅಂತ ಕೇಳ್ಕೊಂಡ್ರು. ಆದರೆ ಅವರು ಕೇಳಿದ ಒಂದು 2 ತಿಂಗಳಾಗಿರ್ಬೋದು ಅವರು ಕೇಳಿ. ಬಟ್ ನಮ್ಮ ಸಿನಿಮಾದಲ್ಲೇ ಅವರಿಗೆ ಅವಕಾಶ ಕೊಡುವಂಥ ಒಂದು ಅವಕಾಶ ಸಿಕ್ತು. ಮೋಸ್ಟ್ಲಿ ನೋಡಿ, ಕೆಲವರು ಅದಕ್ಕೆ ಹೇಳ್ತಾರೆ ಯಾವತ್ತು ಒಳ್ಳೇದು ಮಾತಾಡಿ, ಒಳ್ಳೇದು ಅನ್ಕೋತಾ ಇರಿ, ಪಾಸಿಟಿವ್ ಯೋಚನೆ ಮಾಡ್ತಾ ಇರಿ ಅಂತ ಈಗ ಹೇಳಿದ್ರು. ಯಾರು ಹೇಳಿದ್ರು? ಪಾಸಿಟಿವ್ ಹರೀಶ್ ಸರ್ ಹೇಳಿದ್ರು. ಯಾಕೆಂದರೆ ಏನೋ ದೇವತೆಗಳು ಓಡಾಡ್ತಾ ಇರ್ತಾರೆ, ಅಸ್ತು ಅಂತಿರ್ತಾರಂತೆ. ಹಾಗೆ ಅವ್ರು ಕೇಳಿದ್ದಕ್ಕೂ ನನ್ನ ಸಿನಿಮಾ ನಾವು ರೆಡಿ ಮಾಡ್ಕೊಂಡಿದ್ದಕ್ಕೂ 2 ಒಂದಾಯಿತು. ಮೋಸ್ಟ್ಲಿ ಅವ್ರ ಬಾಯಿ ಹರಕೆಯಿಂದ ಏನಾದರೂ ಇದು ಸಕ್ಸಸ್ ಆಯಿತಾ ಅಂತ ಅಂದ್ಕೋಬಹುದು. ಅವರು ಹಾವೇರಿಯಿಂದ ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋದರು. ಪಾಪ ಇವತ್ತು ಸಹ ಬಂದಿದ್ದಾರೆ ಹಾವೇರಿಯಿಂದ. ಅವ್ರ ಕಡೆಯಿಂದ ಒಂದು 2 ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು May 1 ಕಾರ್ಮಿಕರ ದಿನಾಚರಣೆ. ಇಲ್ಲಿ ಈ ಭೂಗೋಳದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು, ಇವತ್ತು ಬಂಡವಾಳಶಾಹಿ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಪ್ರತಿಯೊಬ್ಬರು ಕಾರ್ಮಿಕನೇ. ಅದೇ ರೀತಿಯಾಗಿ ಈ ಕಾರ್ಮಿಕ ದಿನಾಚರಣೆಯ ದಿನದಂದು ಈ ಗಟ್ಟಿಗಿತ್ತಿ ಮಂಜುಳಾ ಅವರು ಒಂದು ಕಥೆಯನ್ನು ಮಾಡಿದ್ದಾರೆ. ಅದು ವಿಭಿನ್ನ ಕಥೆ. ಆ್ಯಕ್ಚುಲಿ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಏನಿದೆ ಇದರೊಳಗೆ ಅಂತ ಅಂದು. ಆ್ಯಕ್ಚುಲಿ ನಾನು ಸ್ವಲ್ಪ ಅದು ವೀಕ್ಷಣೆ ಮಾಡಿದಾಗ ನನಗನ್ನಿಸ್ತು, ಆ್ಯಕ್ಚುಲಿ ಒಂದು ಥಿಯೇಟ್ರಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಚಿತ್ರ. ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಅವರ ಒಂದು ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಒಂದು ವಿಭಿನ್ನ ರೀತಿಯ ಕಿರುಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿಯನ್ನು ತಾವೆಲ್ಲ ಕೊಡಬೇಕಾಗಿ ತಮ್ಮನ್ನು ವಿನಂತಿಸಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಎಲ್ಲರಿಗೂ ವಂದಿಸುತ್ತಾ ಇಲ್ಲಿ ನನ್ನ ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವು ಅವರು ಮಾತಾಡಿ ಸರ್. ಶಿವು ಅವರು 2 ಮಾತಾಡಿ. ತಿಂಡಿ ಬಂದಿದೆ, ತಿಂಡಿ ಮಾಡ್ಕೊಳ್ಳೋಣ. ತಿಂಡಿ ಆದಮೇಲೆ ನಾಟಕನ ಪ್ರಾರಂಭ ಮಾಡೋಣ. ಕುಮಾರ್ ಅವರು ನಮಗೆ ಅನ್ನದಾತರು, ಟೈಮಿಗೆ ಸರಿಯಾಗಿ ನಮಗೆ ತಿಂಡಿ ಒದಗಿಸ್ತಾರೆ. ತುಂಬ ಥ್ಯಾಂಕ್ಸ್ ಕುಮಾರ್. ಶುಭ ಸಂಜೆ. ಇವ್ರು ಹೇಳ್ಬಿಟ್ರು ಚೀಫ್ ಗೆಸ್ಟ್ ಅಂತ.
ಇಂಗ್ಲಿಷ್ ಬರೋದಿಲ್ಲ, ಅದಕ್ಕೆ ಚೀಫ್ ಗೆಸ್ಟ್ ಅಂದ್ರೆ ಬೇಜಾರ್ಸ್ಕೊಬಿಡಿ. ಬೇಜಾರಿಸ್ಕೊಳ್ಳಲ್ಲ. ಇದು ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀನಿ ಅಂತ ಮಂಜುಳಾ ಮೇಡಮ್ ಫೋನ್ ಮಾಡಿದ್ರು. ಯಾರ್ಯಾರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವರೇ ಒಂದೊಂದಾಗಿ ಹೇಳಿದ್ರು, ದಾಸೇಗೌಡರು ಅಂತಂದರು. ಸ್ವಲ್ಪ ಖುಷಿ ಆಯಿತು, ಪರವಾಗಿಲ್ಲ ಇದ್ದಾರೆ ಅಂತ. ಆಮೇಲೆ ಹರೀಶ್ ಸರ್ ಅವ್ರು ಮಾಡ್ತಿದ್ದಾರೆ, ಇನ್ನು ಸ್ವಲ್ಪ ಖುಷಿ ಆಯಿತು. ಆಮೇಲೆ ರುದ್ರಮಣಿ ಅವರು ಬರ್ತಾ ಇದ್ದಾರೆ ಅಂದರು, ಇನ್ನೂ ಖುಷಿ ಆಗಿ ಇದೇ ನೀನೆಲ್ಲ ಒಂದೇ ಟೀಮ್ ಹಾಕ್ಬಿಟ್ಟಿದ್ದಾರಲ್ಲ ಅಂತ. ಆಮೇಲೆ ದೇವೇರಿ ವರ್ಸಸ್ ಡಾಕ್ಟರ್, ನೀವೇ ಡಾಕ್ಟ್ರು ಅಂದರು, ಇನ್ನೂ ಖುಷಿ ಆಗೋಯ್ತು. ಆಮೇಲೆ ತಿಮ್ರಾಜ್ ಅವರು ಮಾಮೂಲಿ ಅವರು ಕುಡ್ಕೊಂಡು ಪಿಕ್ಚರ್ನೆಲ್ಲ ಎಲ್ಲರ ಕಾಲು ಎಳ್ಕೊಂಡು ಗೊತ್ತಿದ್ದಾರೆ. ಆಮೇಲೆ ದೇವೇರಿ ಪಾತ್ರ ನೀವು ಇವತ್ತು ಟ್ರೇಲರ್ ನೋಡಿದ್ರೆ ಯಾರು ದೇವೇರಿ ಅಂತ ಗೊತ್ತಾಗುತ್ತೆ. ಆದರೆ ನಾನೇ ಡಾಕ್ಟ್ರು, ನನ್ನ ಮತ್ತು ಅವರ ನಡುವೆ ಏನೇನು ನಡೆಯುತ್ತೆ ಅಂದ್ಬಿಟ್ಟು ಬರೀ ಎರಡೆರಡು ಸೀನು, ಅವ್ರು ಒಂದೇ ಸೀನು. ಆದರೆ ವಿಜ್ಞಾನ ಮತ್ತು ನಂಬಿಕೆ ಮೂಢನಂಬಿಕೆಗಳ ಮಧ್ಯೆ ಏನೇನು ನಡೆಯುತ್ತೆ ಅಂತ ನೀವು ಟ್ರೇಲರ್ ನೋಡಿ, ಆಮೇಲೆ ಮೂವಿ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಬಿಟ್ಟಿದ್ದು ಅಂತ ನಾವು ಅದನ್ನು ತೋರಿಸಿದ್ದೀವಿ. ಅದನ್ನು ನೀವು ಏನು ಹೇಳ್ಕೋಬೇಕು ಹೇಳಿ, ಸಾಧ್ಯವಾದರೆ ಸೆಕೆಂಡ್ ಪಾರ್ಟ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಪರಿಚಯ ಆಗಿದ್ದು ಶಿವು, ಬಟ್ ಈ ಟೀಮ್ ಪರಿಚಯ ಆಗಿದ್ದು ಅವ್ರಿಗೆ ನೆನೆಸ್ಕೋಬೇಕು, ಗೋವಿಂದಪ್ಪ ಅವರಿಂದ. ಅವರು ಸಹ ಹಿರಿಯ ಕಲಾವಿದರು, ಅವರು ಕೂಡಿಸಿದ್ರು, ಹಂಗಾಗಿ ಇವ್ರುಗಳ ಪರಿಚಯ ಆಯಿತು. ಗೋವಿಂದಪ್ಪ ಅವ್ರನ್ನ ಪರಿಚಯ ಮಾಡಿದ್ರು ಶಿವು ಅವರು. ಒಂದೊಂದು ಲಿಂಕ್ ಅಷ್ಟೇ, ಬಟ್ ಏನೋ ಒಂದು ಇವತ್ತು ನಾವೊಂದು ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ನನಗೆ ಮನಸ್ಸಿಗೆ ಹೆಮ್ಮೆ ಇದೆ, ಒಂದು ಮಾಡಿದ್ದೀವಿ. ಹೀಗೆ ಎಲ್ಲರ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಶಾರ್ಟ್ ಮೂವಿಗಳನ್ನ ಮಾಡೋಣ. ಇನ್ನೂ ಸಹಕಾರ ಸಿಕ್ಕಿದ್ರೆ ಬಿಗ್ ಮೂವಿನೂ ಮಾಡಿ ಜನರಿಗೆ ಕೊಡೋಣ ಅಂತ. ಧನ್ಯವಾದಗಳು.